ಮೊದಲಿಗೆ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ಓಪನ್ ಮಾಡಿದರೆ ಘಮ್ ಅಂತಿದೆ ಈ ಸಾಂಬಾರ್ ಮಸಾಲ ಅಥವಾ ಸಾಂಬಾರ್ ಪೌಡರು. ಇವತ್ತು ತುಂಬನೇ ಸುಲಭವಾದ ವಿಧಾನದಲ್ಲಿ 1 ವರ್ಷಕ್ಕೆ ಬೇಕಾದಷ್ಟು ಸಾಂಬಾರ್ ಮಸಾಲಾನ ಅಥವಾ ಸಾಂಬಾರ್ ಪೌಡರ್ನ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ. ಸೊ ಮೊದಲಿಗೆ ಯಾವ ಸಾಮಗ್ರಿ ಎಷ್ಟು ತೊಗೊಂಡಿನಂತೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಮೊದಲಿಗೆ ನಾನು 100 ಗ್ರಾಮ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 2 ಜಾಜಿಕಾಯಿ ತೊಗೊಂಡಿದ್ದೀನಿ, ಮತ್ತು 100 ಗ್ರಾಮ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ ಲಿಸ್ಟ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡ್ಬೋದು. ಮತ್ತು ಒಂದು ಸ್ವಲ್ಪ ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಅರ್ಧ kg ಆಗುವಷ್ಟು ಜೀರಿಗೆ, ಮತ್ತು ಅರ್ಧ kg ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅರ್ಧ kg ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 1/4 kg ಆಗುವಷ್ಟು ಅರಿಶಿನ ಬೋರ್ಡ್ ತೊಗೊಂಡಿದ್ದೀನಿ. ಅರಿಶಿನ ಬೋರ್ಡ್ ಸಿಗಲಿಲ್ಲ ಅಥವಾ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಅರಿಶಿನ ಕೂಡ ತೊಗೋಬೋದು. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸುಮಾರು ಒಂದು 4 ಕಪ್ ಆಗುವಷ್ಟು. ಮತ್ತು ಖಡ ಹಿಂಗೆ ಅಂತ ಹೇಳ್ತೇವಲ್ಲ, ಅದನ್ನು ತೊಗೊಂಡಿದ್ದೀನಿ. ಹಿಂಗು ಕೂಡ ತೊಗೋಬೋದು. ಸೊ ಹಿಂಗೆ ಇದರಲ್ಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಈ ಪೌಡರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿನಿ ಅಂದರೆ 1.5 kg ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು 1 kg ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಮಸಾಲ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಕಲರ್ ಕೂಡ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕೋದ್ರಿಂದ ಲೈಟಾಗಿ ಖಾರ ಬರುತ್ತೆ ಅಂತೇಳಿ ಅರ್ಧ kg ಆಗುವಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಗಸಗಸೆ ಕೂಡ ತೊಗೊಂಡಿದ್ದ. ಗಸಗಸೆ ತೋರಿಸೋದು ನನಗೆ ನೆನಪು ಹೋಗಿದೆ. ಇವಾಗ ಏನಿಲ್ಲ, ಎಣ್ಣೆಯಲ್ಲಿ ಸರಿಯಾಗಿ ಒಂದೊಂದೇ ಸಾಮಗ್ರಿ ಹೈ ಟು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಸಾಮಗ್ರಿ ಹಾಕಬೇಕು ನಾ ತೋರಿಸಿದಂಥದ್ದು. ಇವಾಗ ಮೊದಲಿಗೆ ನಾನಿಲ್ಲಿ 100 ಗ್ರಾಮ ಸಾಸಿವೆ, 100 ಗ್ರಾಮ ಮೆಂತ್ಯನ, ಇವಾಗ ಏನಿಲ್ಲ ಎಲ್ಲ ಸಾಮಗ್ರಿ ಎಣ್ಣೆಯಲ್ಲಿ ಒಂದೊಂದಾಗಿ ಸರಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ನೀವು ಇಲ್ಲಿ ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಮಸಾಲ. ಇವಾಗ ಅದೇ ರೀತಿ ನಾನಿಲ್ಲಿ ಉದ್ದಿನಬೇಳೆ ಕೂಡ ಬಿಸ್ಕಿಟ್ ಕಲರ್ ಬರೋ ತನಕ ಸರಿಯಾಗಿ ಇದನ್ನು ಹುರ್ಕೊಂಡು ತೊಗೋಬೇಕು. ಗ್ಯಾಸ್ ಮಾತ್ರ ಇಲ್ಲಿ ಹೈ ಇಡಬಾರ್ದೆ, ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ. ಇವಾಗ ನೋಡಿ, ಉದ್ದಿನಬೇಳೆ ಹುರ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ರೀತಿ ಅರ್ಧ kg ಆಗುವಷ್ಟು ಕಡಲೆಬೇಳೆನ ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಕಡಲೆಬೇಳೆ ಹುರ್ಕೊಂಡಾಗಿದೆ. ಕಡಲೆಬೇಳೆ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ kg ಆಗುವಷ್ಟು ಜೀರಿಗೆ ಅದೇ ರೀತಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವು ಕೊನೆಗೆ ಜಾಜಿಕಾಯಿ ಮತ್ತು ದಾಲ್ಚಿನ್ನಿ ಸೇರಿಸ್ತಿದ್ದೀನಿ. ಇವೆರಡು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಅರಿಶಿನ ಬೋಟ್ ಕೂಡ ಅದೇ ರೀತಿ ಹುರ್ಕೊತಿದ್ದೀನಿ. ನಿಮ್ಮ ಹತ್ರ ಅರಿಶಿನ ಬೋಟ್ ಇಲ್ಲ ಅಂದರೆ ನೀವಿಲ್ಲಿ ಅರಿಶಿನ ಕೂಡ ಹಾಕೋಬೋದು ಲಾಸ್ಟ್ನಲ್ಲಿ. ಎಲ್ಲನೂ ಒಂದೊಂದೇ ಸಾಮಗ್ರಿ ಸರಿಯಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅಷ್ಟೇ. ಮತ್ತು ನನಗೆ ಬಹಳಷ್ಟು ಜನ ಈ ರೆಸಿಪಿ ಕೂಡ ಕೇಳ್ತಿದ್ರು, ಹೀಗಾಗಿ ನಾನು ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ನೀವು ಇದರಲ್ಲಿ ಜಾಸ್ತಿ ಕ್ವಾಂಟಿಟಿದಾಗಿ ಹಾಕ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲ. ಮತ್ತು ಈ ಮಸಾಲ ಆರ್ಡ್ರ್ ಬೇಕಿದ್ದರೆ ನಿಮಗೆ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ಆರ್ಡ್ರ್ ಮಾಡ್ಬೋದು. ಭಾಳಷ್ಟು ಜನ ಇದರಲ್ಲಿ ಮಸಾಲ ಖಾರ ತೊಗೊತಿದ್ದಾರಲ್ಲ, ಅವರೆಲ್ಲರೂ ಕೂಡ ನಮಗೆ ಸಾಂಬಾರು ಮಸಾಲೆ ಕೂಡ ಬೇಕು ಅಂತ ಕೇಳಿ ತೊಗೊತಿದ್ದಾರೆ, ತುಂಬಾ ಇಷ್ಟಪಡ್ತಿದ್ದಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಎಲ್ಲನೂ ಒಂದೊಂದಾಗಿ ನಾನಿಲ್ಲಿ ಹುರ್ಕೊಂಡು ಬುಟ್ಟಿಯಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಈ ರೀತಿ. ಇಲ್ಲಿ ನಾನು ಇಂಗು ಮತ್ತು ಅರಿಶಿನ ಬೋಟ ಎರಡೂ ಸಪ್ರೇಟಾಗಿ ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿನಿ. ಸೊ ಇದರಲ್ಲಿ ಮಿಕ್ಸ್ ಮಾಡಬೇಡ ಅಂತ ಹೇಳಿದ್ದಾರೆ ಅವರು, ಹೀಗಾಗಿ ನಾನಿಲ್ಲಿ ಸಪ್ರೇಟಾಗಿ ಇದನ್ನು ಮಿಲ್ಲಿಗೆ ಒಯ್ತೀನಿ, ಅವ್ರಿಗೆ ಕೊಡ್ತೀನಿ. ಅವರು ಒಂದು ಸ್ವಲ್ಪ ಕುಟ್ಟಿ ಇದರಲ್ಲಿ ಸೇರಿಸಿ ಮಿಲ್ಲಲ್ಲಿ ಸೇರಿಸ್ಕೊಡ್ತಾರೆ ಅವರು. ಸೊ ಏನಿಲ್ಲ, ನೋಡಿದ್ರೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ. ಇಲ್ಲಿ ನಾನು ಮೆಣಸಿನ್ಕಾಯಿ ಕೂಡ ಅಷ್ಟೇ 1 kg ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ. ಒಂದು 4ರಿಂದ 5 ದಿನ ಇದನ್ನು ಬಿಸಿಲಲ್ಲಿ ಒಣಸ್ಕೊಂಡು ತೊಗೊಂಡಿದ್ದೀನಿ. ಪೂರಾ ಗರಿಗರಿಯಾಗಿರಬೇಕು. ಇಲ್ಲ ಅಂದರೆ ನೀವು ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ಕೊತೀನಿ ಅನ್ನೋದಾದರೆ ನೀವು ಹುರ್ಕೊಂಡು ತೊಗೋಬೇಕಾಗುತ್ತೆ ಮೆಣಸಿನ್ಕಾಯಿ. ಸೊ ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಒಂದು ಅರ್ಧ kg ಆಗುವ ನಾನು ತೊಗೊಂಡಿದ್ದೀನಿ. ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ಮಿಲ್ಲಿಗೆ ಒಯ್ದು ಇದನ್ನು ಪುಡಿ ಮಾಡ್ಕೊಂಬರಬೇಕು ಅಷ್ಟೇ. ನೀವು ಸ್ವಲ್ಪ ಕ್ವಾಂಟಿಟಿದಾಗ ಮಾಡೋದಾದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು. ಇದು ಸುಮಾರು ಒಂದು 5ರಿಂದ 6 kg ಆಗುವಷ್ಟು ಮಸಾಲ ಮಾಡ್ತಿದ್ದೀನಿ. ನನಗೆ ಒಂದು 5 kg ಮಸಾಲದ ಆರ್ಡ್ರ್ ಬಂದಿತ್ತು, ಹೀಗಾಗಿ ನಿಮಗೆ 5 kg ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ತುಂಬಾ ಸರಿಯಾಗಿ ಬರುತ್ತೆ ಈ ವಿಧಾನದಲ್ಲಿ, ಟ್ರೈ ಮಾಡಿ ನೋಡಿ. ಮತ್ತು ಈ ಮಸಾಲೆ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ಮಸಾಲೆ ಖಾರ ತುಂಬಾ ಇಷ್ಟಪಡ್ತಿದ್ದಾರೆ ಎಲ್ಲರೂ. ಅದ್ರ ಜೊತೆಗೆ ನಮಗೆ ಈ ಸಾಂಬಾರು ಮಸಾಲ ಕೂಡ ಬೇಕಂತೇಳಿ ಕೇಳ್ತಿದ್ರು, ಹೀಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಾಂಬಾರು ಮಸಾಲೆ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಲ್ವ. ಸೊ ಮನೆಯಲ್ಲಿ ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಆರ್ಡ್ರ್ ಕೂಡ ಮಾಡ್ಬೋದು. ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಆಗೋಲ್ಲ ಅನ್ನೋದಾದರೆ ಆರ್ಡ್ರ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಖಂಡಿತ ಕಾಮೆಂಟ್ ಮಾಡಿ.